ನಾವು ಇವತ್ತು ಜೋಗ ಜಲಪಾತ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋ ಪ್ರಯತ್ನ ಅನ್ನೋದು ಮಾಡ್ತೀನಿ. ಇದು ಜೋಗ ಜಲಪಾತವು ಭಾರತದ ಎರಡನೇ ಅತಿ ಎತ್ತರದ ಅಂಟೈರ್ ಧುಮುಕುವ ಜಲಪಾತವಾಗಿದ್ದು, ಇದು ಯಾವ ಸ್ಟೇಟ್ ಅಲ್ಲಿ ಇದೆ? ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಯಲ್ಲಿದೆ. ಇದು ಎಷ್ಟು ಹೈಟ್ ಇದೆ? 253 ಮೀಟರ್ 830 ಅಡಿ ಎತ್ತರದಿಂದ ಧುಮುಕುವ ಈ ಜಲಪಾತ ಇದಕ್ಕೂ ಬೇರೆ ಬೇರೆ ಹೆಸರುಗಳಿವೆ ಅಂತ ಹೇಳ್ತಾರೆ. ಅವು ಏನು? ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂದು ಕರೆಯಲ್ಪಡುವ 4 ವಿಭಿನ್ನ ಜಲಪಾತಗಳಾಗಿ ವಿಭಜನೆಯಾಗುತ್ತದೆ. ಇದ್ರ ಬಗ್ಗೆ ಇನ್ನ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡು. ರಾಜ, ದಟ್ಟವಾದ ಮುರಿಯದ ನೀರಿನ ಕಂಬ. ರೋರರ್, ರಾಜಾಗೆ ಡಿಕ್ಕಿ ಹೊಡೆಯುವ ಹಿಂಸಾತ್ಮಕ ಜೋರಾದ ಹೊಳೆ. ರಾಕೆಟ್, ವೇಗವಾಗಿ ಬಲವಾಗಿ ನೀರಿನ ಜೆಟ್ಗಳನ್ನು ಹಾರಿಸುತ್ತದೆ. ರಾಣಿ, ಸದ್ದಿಲ್ಲದೆ ಚಲಿಸುವ ಸೌಮ್ಯವಾದ ನೊರೆ ತುಂಬಿದ ಹೊಳೆ. ಈ ನೀರು ಎಲ್ಲಿಂದ ಬರುತ್ತೆ? ಹತ್ತಿರದ ಲಿಂಗನಮಕ್ಕಿ ಅಣೆಕಟ್ಟು ಜಲಪಾತದ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ನೀರು ಯಾವಾಗ ಜಾಸ್ತಿ ಅನ್ನೋದು ಇರುತ್ತದೆ ಫಾಲ್ಸ್ ಅಲ್ಲಿ? ಮಾನ್ಸೂನ್ ಮಳೆ ಮತ್ತು ನಿರ್ವಹಿಸಲ್ಪಟ್ಟ ವಿದ್ಯುತ್ ಬಿಡುಗಡೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಇಲ್ಲಿಗೆ ನಾವು ಹೋಗ್ಬೇಕಂದ್ರೆ ಯಾವ ಟೈಮ್ ಅಲ್ಲಿ ಚೆನ್ನಾಗನ್ನೋದು ಇರುತ್ತದೆ? ಆಗಸ್ಟ್ ನಿಂದ ಡಿಸೆಂಬರ್. ಮಳೆಗಾಲದ ನಂತರ ನೀರಿನ ಹರಿವು ಗರಿಷ್ಠ ಮಟ್ಟದಲ್ಲಿರುತ್ತದೆ. ಬೆಂಗಳೂರಿನಿಂದ 400 ಕಿಲೋಮೀಟರ್ ಅನ್ನೋದು ಇರುತ್ತದೆ. ಅದೇ ಶಿವಮೊಗ್ಗದಿಂದ 100 ಕಿಲೋಮೀಟರ್ ಅನ್ನೋದು ಇರುತ್ತದೆ. ಶಿವಮೊಗ್ಗದಿಂದ ಟ್ಯಾಕ್ಸಿ ಮತ್ತೆ ಬಸ್ ಫೆಸಿಲಿಟಿ ಅನ್ನೋಸ್ಕೊಂಡು ಇರುತ್ತದೆ. ಸಾಗರದಿಂದನೂ ಟ್ಯಾಕ್ಸಿಗಳು ಹಾಗೆ ಬಸ್ಗಳು ಲಿಮಿಟೆಡ್ ಅಲ್ಲಿ ಸಿಗ್ತವೆ. ನಮಗೆ ಜೋಗ್ ಫಾಲ್ಸ್ ಸುತ್ತನೂ ನೋಡೋದಕ್ಕೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನ್ನೋದು ಇರ್ತದೆ. ಸಾಹಸ ಮಾಡ್ಬೇಕಂದ್ರೂ ತುಂಬಾ ಚೆನ್ನಾಗಿರ್ತದೆ. ನಾವು ಮೇಲ್ಗಡೆಯಿಂದ ಕೆಳಗಡೆ ಗಂಟೆ ಇಳಿದು ಮತ್ತೆ ಹತ್ತಬಹುದು. ಬಟ್ ಒಂದು ದಿನ ಟೈಮ್ ಅನ್ನೋದು ನಮ್ಗೆ ಇಲ್ಲಿ ಅನ್ನೋದು ಆಗಿಬಿಡ್ತದೆ. ನಾನು ಕೊಟ್ಟಿರುವಂತ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಅನ್ನೋದು ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಓಕೆ ಬಾಯ್.